Hello friends, welcome back to my channel. This is Shivanand. Thanks for subscribing my channel and thanks for your loving support. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲೂ ಕೂಡ ನಾವು ತಿಳ್ಕೊಳ್ತಾರಂತ ಈ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಒಂದು ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ನಾವು ಯೂಸ್ನ ಮಾಡಿದ್ರೆ ಒಂದು ಬಬಲ್ ಕ್ರಿಯೇಟ್ ಆಗಿದೆ. ಆ ಒಂದು ಬಬಲ್ ಮೇಲೆ ನಾವು ಒನ್ ಕ್ಲಿಕ್ನ ಮಾಡಿದ್ರೆ ನಮ್ಮ ಇಂಟರ್ನೆಟ್ನ ನಾವು ಆಕ್ಸೆಸ್ನ ಮಾಡ್ಬೋದು, ಅಥವಾ ಡಬಲ್ ಕ್ಲಿಕ್ನ ಮಾಡಿದ್ರೆ ಫೇಸ್ಬುಕ್ನ ನಾವು ಆಕ್ಸೆಸ್ನ ಮಾಡ್ಕೊಳ್ಬೋದು, ಅಥವಾ ಆ ಬಬಲ್ ಮೇಲೆ ನಾವು ಲಾಂಗ್ ಪ್ರೆಸ್ನ ಮಾಡಿದ್ರೆ ಇನ್ಸ್ಟಾಗ್ರಾಮ್ನ ನಾವು ಯೂಸ್ನ ಮಾಡ್ಕೊಳ್ಬೋದು. ಹಾಗೆ ನಾವು ಆ ಒಂದು ಬಬಲ್ನ ನಾವು ಸ್ವೈಪ್ ಅಪ್ನ ಮಾಡಿದ್ರೆ ನಮ್ಮ ವಾಟ್ಸಪ್ನ ನಾವು ಯೂಸ್ನ ಮಾಡ್ಕೊಳ್ಬೋದು. ಸ್ವೈಪ್ ಡೌನ್ ಮಾಡಿದ್ರೆ ಯೂಟ್ಯೂಬ್ನ ನಾವು ಆಕ್ಸೆಸ್ ಮಾಡ್ಬೋದು. ಲೆಫ್ಟ್ ಟು ರೈಟ್ನ ನಾವು ಸ್ವೈಪ್ನ ಮಾಡೋದ್ರ ಮುಖಾಂತರ ಇನ್ನೂ ಬೇರೆ ಯಾವುದಾದ್ರು ಅಪ್ಲಿಕೇಶನ್ಸ್ಗಳನ್ನ ನಾವು ಆಕ್ಸೆಸ್ನ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಈ ಅಪ್ಲಿಕೇಶನ್ ಯಾವುದು, ಈ ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಈ ಬಬಲ್ನ ಮುಖಾಂತರ ಈ ಎಲ್ಲ ಫ್ಯೂಚರ್ಸ್ಗಳನ್ನು ಕೂಡ ನಾವು ಆಕ್ಸೆಸ್ನ ಮಾಡ್ಕೊಳ್ಬೋದು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ, ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ನ ಮಾಡಿದೆ ಪೂರ್ತಿಯಾಗಿ ವಾಚ್ನ ಮಾಡಿ. ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ನ ಮಾಡಿ, ಆಲ್ ನೋಟಿಫಿಕೇಶನ್ನ ಸೆಟ್ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ಅಪ್ಲಿಕೇಶನ್ಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಅದಕ್ಕೆ ನಾವು ಫಸ್ಟ್ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಫ್ಲೋಟಿಂಗ್ ಬಬಲ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಅಪ್ಲಿಕೇಶನ್ ಲಿಂಕ್ ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದ್ರ ಮುಖಾಂತರ ಈ ಅಪ್ಲಿಕೇಶನ್ ತುಂಬಾ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಈಗ ನಾನು ಫಸ್ಟ್ ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಇದರ ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್ ಆ ಫೀಚರ್ಸ್ಗಳನ್ನ ನೀವು ಏನಾದರೂ ಯೂಸ್ನ ಮಾಡ್ಕೊಳ್ಬೇಕಂತ ಇದ್ರೂ ಕೂಡ ನೀವು ಯೂಸ್ನ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ನಾನು ಮೇನ್ ಫೀಚರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ಮೇಲ್ಗಡೆ ನಮಗೆ ಫ್ಲೋಟಿಂಗ್ ಬಟನ್ ಅಂತ ಏನು ಕಾಣಿಸ್ತಾ ಇದೆ, ಇದನ್ನ ಫಸ್ಟ್ ನಾವು ಈಗ ಎನೇಬಲ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇದನ್ನು ಎನೇಬಲ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಏನಿದೆ ಅದ್ಮೇಲೆ ನಾವು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಆದಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಈ ರೀತಿಯ ಒಂದು ವಿಂಡೋ ಓಪನ್ ಆಗಿದೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಒಂದು ಫ್ಲೋಟಿಂಗ್ ಬಬಲ್ ನಮಗೆ ಯಾವ ರೀತಿಯ ಒಂದು ಸ್ಟೈಲಲ್ಲಿ ಬೇಕೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಇಲ್ಲಿ ತುಂಬ ಥರದ ಸ್ಟೈಲ್ಸ್ಗಳಿದೆ. ಸೊ ಇಲ್ಲಿ ರಿಂಗ್ ಇದೆ, ಸೊ ಇಲ್ಲಿ ಒಂದು ಗ್ಯಾಲರಿ ಥರ ಒಂದು ಸಿಂಬಲ್ ಇದೆ, ಕ್ಲಾಕ್ ಇದೆ. ಸೊ ಇದರಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಗುತ್ತೋ ಆ ಒಂದು ಬಬ್ಬಲ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಅಥವಾ ನಿಮಗೆ ಬೇರೆ ಈ ಒಂದು ಕ್ಲಾಕ್ ಏನಾದರೂ ಬೇಕಿದ್ರೆ ಅದ್ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿ ಇದರಲ್ಲಿ ಎರಡು ಥರದ ಕ್ಲಾಕ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇದರಲ್ಲಿ ಯಾವ ಕ್ಲಾಕ್ ನಿಮಗೆ ತುಂಬಾ ಇಷ್ಟ ಆಗುತ್ತೋ ಆ ಒಂದು ಕ್ಲಾಕ್ ಮೇಲೆ ಕ್ಲಿಕ್ನ ಮಾಡಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಹಾಗೇನಾಗುತ್ತೆ ನಿಮಗೆ ಆ ಒಂದು ಬಬಲ್ನ ಒಂದು ಜಾಗದಲ್ಲಿ ಒಂದು ಕ್ಲಾಕ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಆ ಒಂದು ಕ್ಲಾಕಲ್ಲಿ ನೀವು ಟೈಮ್ನು ಕೂಡ ನೀವು ಯೂಸ್ನ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ತುಂಬ ಥರದ ಡಿಫ್ರೆಂಟ್ ಆಗಿರುವಂಥ ಒಂದು ಬಬಲ್ಸ್ಗಳು ಸಿಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನನಗೆ ಈ ಕ್ಲಾಕ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಕ್ಲಾಕ್ನ ಒಂದು ಸೈಜ್ ನಿಮಗೆ ಆ ಒಂದು ಕ್ಲಾಕ್ ಬಬಲ್ನ ಒಂದು ಸೈಜ್ನು ಕೂಡ ನೀವು ಈ ರೀತಿ ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೊಳ್ಬೋದು. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಒಂದು ಕ್ಲಾಕ್ ತುಂಬಾ ದೊಡ್ಡದಾಗ್ತಾ ಹೋಗ್ತದೆ. ಚಿಕ್ಕದಾಗಬೇಕಂದ್ರೆ ಈ ರೀತಿಯಾಗಿ ನಾವು ಚಿಕ್ಕದನ್ನು ಮಾಡ್ತಾ ಹೋಗ್ಬೋದು. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ಳೋದು. ಹಾಗೆಯೇ ಈ ಒಂದು ಕ್ಲಾಕ್ನ ಒಂದು ಬಬಲ್ನ ಒಂದು ಓಪಾಸಿಟಿ ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ನ ಈ ರೀತಿಯಾಗಿ ಮಾಡ್ಕೊಳ್ಳೋದು. ಸೊ ಫ್ರೆಂಡ್ಸ್ ಇದಾದ ತಕ್ಷಣ ಮತ್ತೆ ನಮಗೆ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಏನಂದರೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಫ್ರೆಂಡ್ಸ್ ಈಗ ನಮಗೆ ಇಲ್ಲಿ ಈ ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ಫ್ಯೂಚರ್ಸ್ಗಳನ್ನ ನಾವು ಯೂಸ್ನ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡೋದು ನಾನು ಇಲ್ಲಿ ಆಲ್ರೆಡಿ ಕೆಲವೊಂದನ್ನು ಸೆಟ್ನ ಮಾಡಿಟ್ಟಿದ್ದೀನಿ. ಸಿಂಗಲ್ ಟ್ಯಾಪ್ ಅಂತ ಇದೆ. ಈ ಒಂದು ಬಬಲ್ ಮೇಲೆ ನಾನು ಸಿಂಗಲ್ ಟ್ಯಾಪ್ನ ಕ್ಲಿಕ್ನ ಮಾಡಿದ್ರೆ ಈ ಒಂದು ಮೊಬೈಲ್ನ ಒಂದು ಇಂಟರ್ನೆಟ್ ಡೇಟಾನ ನಾನೀಗ ಯೂಸ್ನ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ನಾನು ಎನೇಬಲ್ ಡಿಸೇಬಲ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಸೆಟ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡಬಲ್ ಟ್ಯಾಪ್ನ ಮಾಡಿದ್ರೆ ಒಂದು ಬಬಲ್ ಮೇಲೆ ಡಬಲ್ ಟ್ಯಾಪ್ನ ಮಾಡಿದ್ರೆ ಫೇಸ್ಬುಕ್ ನನಗೆ ಓಪನ್ ಆಗಬೇಕು. ಹಾಗೆಯೇ ಇಲ್ಲಿ ಲಾಂಗ್ ಪ್ರೆಸ್ನ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಗಬೇಕು. ಸ್ವೈಪ್ ಅಪ್ನ ಮಾಡಿದ್ರೆ ವಾಟ್ಸಪ್ ಬರಬೇಕು. ಹಾಗೆಯೇ ಸ್ವೈಪ್ ಡೌನ್ನ ಮಾಡಿದ್ರೆ ಯೂಟ್ಯೂಬ್ ಓಪನ್ ಆಗಬೇಕು. ಸೊ ಈ ರೀತಿ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ನಾನು ಇಲ್ಲಿ ಸೆಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಯಾವ ರೀತಿಯಾಗಿ ಯಾವ ಅಪ್ಲಿಕೇಶನ್ಸ್ಗಳನ್ನ ನೀವು ಸೆಟ್ನ ಮಾಡಿ ಇಟ್ಕೊಳ್ಬೇಕು. ಈಗ ಸಿಂಗಲ್ ಟ್ಯಾಪ್ನ ಮಾಡಿದ್ರೆ ನಿಮಗೆ ಯಾವ ಅಪ್ಲಿಕೇಶನ್ ಓಪನ್ ಆಗಬೇಕಂತ ನೀವು ಅಲ್ಲಿ ಸೆಟ್ನ ಮಾಡಿ ಇಟ್ಕೊಳ್ಬೋದು. ಅದಕ್ಕೆ ನಿಮಗೆ ಇಲ್ಲಿ ಕಾಣಿಸಿದಂಥ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಸಿಂಗಲ್ ಟ್ಯಾಪ್ನ ಮಾಡಿದ್ರೆ ನಿಮಗೆ ಇಲ್ಲಿ ಯಾವ ಫ್ಯೂಚರ್ನ ನೀವು ಇಲ್ಲಿ ಆಕ್ಸೆಸ್ನ ಮಾಡ್ಕೊಳ್ಬೇಕಂತ ಇರ್ತಾರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ಲಾಶ್ ಲೈಟ್ ಇದೆ, ಲಾಕ್ ಇದೆ, ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡೋದು ಮೊಬೈಲ್ ಹೋಮ್ ಇದೆ, ಮತ್ತು ಬ್ಯಾಕ್ ಇದೆ, ರೀಸೆಂಟ್ ಆ್ಯಪ್ಸ್ ಇದೆ, ನೋಟಿಫಿಕೇಶನ್ಸ್ ಪ್ಯಾನಲ್ ಇದೆ, ವಾಲ್ಯೂಮ್ ಪ್ಯಾನಲ್ ಇದೆ. ಸೊ ಈ ರೀತಿಯಾಗಿ ಇಲ್ಲಿರೋದನ್ನ ನೀವು ಯಾವುದನ್ನು ಬೇಕಾದರೂ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ. ಹಾಗೆಯೇ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದರೆ ನಿಮಗೆ ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ಶೋ ಮಾಡುತ್ತೆ. ಇದನ್ನು ನೀವು ಕ್ಲಿಕ್ನ ಮಾಡೋದು ಅಂದರೆ ಸಿಂಗಲ್ ಟ್ಯಾಪ್ನ ಮಾಡಿದ್ರೆ ನೀವು ಇದರಲ್ಲಿ ಯಾವ ಅಪ್ಲಿಕೇಶನ್ ಓಪನ್ ಆಗಬೇಕಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಅದ್ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು ಅದು ನಿಮಗೆ ಸೆಲೆಕ್ಟ್ ಆಗುತ್ತೆ. ಸೊ ಈಗ ಬ್ಯಾಕ್ ಬರ್ತಾ ಇದ್ದೀನಿ, ನಾನೀಗ ಮೊಬೈಲ್ ಡೇಟಾನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡಬಲ್ ಟ್ಯಾಪ್ ಅಂತ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದನ್ನು ಕೂಡ ಈ ರೀತಿಯ ಪ್ರತಿಯೊಂದು ಫೀಚರ್ಸ್ಗಳು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ನೀವು ಆ ಒಂದು ಬಬಲ್ ಮೇಲೆ ಡಬಲ್ ಟ್ಯಾಪ್ನ ಮಾಡಿದ್ರೆ ಯಾವ ಒಂದು ಫ್ಯೂಚರ್ ನೀವು ಆಕ್ಸೆಸ್ನ ಮಾಡ್ಕೊಳ್ಬೇಕಂತ ಇರ್ತೀರೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಲಾಂಗ್ ಪ್ರೆಸ್ನ ಮಾಡಿದ್ರೆ ಯಾವುದು, ಸ್ವೈಪ್ ಅಪ್ ಮಾಡಿದ್ರೆ ಯಾವುದು, ಸ್ವೈಪ್ ಡೌನ್ ಮಾಡಿದ್ರೆ ಯಾವುದು, ಸ್ವೈಪ್ ಲೆಫ್ಟ್ ಮಾಡಿದ್ರೆ ಯಾವುದು, ಅಥವಾ ಸ್ವೈಪ್ ರೈಟ್ನ ಮಾಡಿದ್ರೆ ಯಾವುದು, ಈ ರೀತಿಯಾಗಿ ಪ್ರತಿಯೊಂದು ಫೀಚರ್ಸ್ಗಳನ್ನು ಕೂಡ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೇಕು. ಸೊ ಈಗ ನಾನು ಪ್ರತಿಯೊಂದನ್ನು ಕೂಡ ನಾನೀಗ ಸೆಟ್ನ ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ನಾನೀಗ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಪೂರ್ತಿಯಾಗಿ ಮೇಲೆ ಸ್ಕ್ರೋಲ್ ಅಪ್ನ ಮಾಡಿದ ತಕ್ಷಣ ಇಲ್ಲಿ ಫಿನಿಶ್ ಅಂತ ನಮಗೆ ಒಂದು ಆಪ್ಷನ್ ಸಿಗ್ತದೆ. ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಏನಾಗುತ್ತೆ ಈ ಒಂದು ಕಂಪ್ಲೀಟಾಗಿ ಪ್ರತಿಯೊಂದು ಕೂಡ ಸೆಟ್ ಆಗುತ್ತೆ. ಫ್ರೆಂಡ್ಸ್ ಈಗ ನಾವು ಈ ಫ್ಯೂಚರ್ ನಾವೀಗ ಎಲ್ಲದನ್ನು ಕೂಡ ನಾವು ಎನೇಬಲ್ನ ಮಾಡ್ಕೊಂಡಿದ್ದೀವಿ. ಒನ್ಸ್ ಇದನ್ನು ನಾವು ಯೂಸ್ನ ಮಾಡಿ ನೋಡೋಣ ಇದು ಯಾವ ರೀತಿಯಾಗಿ
ವರ್ಕ್ ಆಗುತ್ತೆ ಅಂತ. ಫ್ರೆಂಡ್ಸ್ ಈಗ ನಾನು ಬಬಲ್ ಮೇಲೆ ಜಸ್ಟ್ ಫಸ್ಟ್ ಒನ್ ಟ್ಯಾಪ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ಆ ಬಬಲ್ ಮೇಲೆ ನಾನು ಒಂದು ಟ್ಯಾಪ್ನ ಮಾಡಿದ ತಕ್ಷಣ ಸೊ ಈ ಒಂದು ಇಂಟರ್ನೆಟ್ನ ನಾನು ಅಲ್ಲಿ ಸೆಟ್ನ ಮಾಡಿಟ್ಟಿದ್ದೆ, ನಮಗೆ ಇಲ್ಲಿ ತೋರಿಸ್ತಾ ಇದೆ ಇಂಟರ್ನೆಟ್ ಡೇಟಾನ ನಾನು ಇಲ್ಲಿ ಎನೇಬಲ್ ಡಿಸೇಬಲ್ನ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ. ಸೊ ಈಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ, ಮತ್ತೆ ಈ ಒಂದು ಬಬಲ್ ಮೇಲೆ ನಾನು ಡಬಲ್ ಟ್ಯಾಪ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ಆ ಬಬಲ್ ಮೇಲೆ ನಾನು ಡಬಲ್ ಟ್ಯಾಪ್ನ ಮಾಡಿದ ತಕ್ಷಣ ನನ್ನ ಫೇಸ್ಬುಕ್ ಅಪ್ಲಿಕೇಶನ್ ಏನಿದೆ ಅದು ಓಪನ್ ಆಗ್ತದೆ. ಹಾಗೆಯೇ ಈ ಒಂದು ಬಬಲ್ ಮೇಲೆ ನಾನು ಲಾಂಗ್ ಪ್ರೆಸ್ನ ಮಾಡ್ತೇನೆ, ಅಂದರೆ ಲಾಂಗ್ ಪ್ರೆಸ್ ನಾನು ಈಗ ಹೋಲ್ಡ್ನ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಏನಿದೆ ಓಪನ್ ಆಗ್ತದೆ, ಅದನ್ನು ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಫ್ರೆಂಡ್ಸ್ ಇಲ್ಲಿ ನೋಡೋದು ಈ ಒಂದು ಬಬಲ್ ನಾನೀಗ ಸ್ವೈಪ್ ಡೌನ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ವೈಪ್ ಡೌನ್ ಮಾಡಿದ ತಕ್ಷಣ ಯೂಟ್ಯೂಬ್ನ ನಾನು ಸೆಟ್ನ ಮಾಡಿ ಇಟ್ಕೊಂಡಿದ್ದೆ, ಯೂಟ್ಯೂಬ್ ಡೈರೆಕ್ಟ್ ಆಗಿ ಓಪನ್ ಆಗ್ತದೆ. ಹಾಗೆ ಈ ಒಂದು ಸ್ವೈಪ್ ಲೆಫ್ಟ್ ನಾನು ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡೋದು ಫ್ರೆಂಡ್ಸ್ ಈ ಒಂದು ಬಬಲ್ನ ಸ್ವೈಪ್ ಲೆಫ್ಟ್ನ ಮಾಡಿದ ತಕ್ಷಣನೇ ನಾನು ಇಲ್ಲಿ ಬೇರೆ ಒಂದು ಅಪ್ಲಿಕೇಶನ್ ಓಪನ್ ಆಗೋದಕ್ಕೆ ನಾನು ಸೆಟ್ನ ಮಾಡಿ ಇಟ್ಕೊಂಡಿದ್ದೆ, ಆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಿದೆ. ಹಾಗೆ ಈ ಬಬಲ್ನ ನಾವು ಸ್ವೈಪ್ ಅಪ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡೋದು ಈ ಬಬಲ್ನ ನಾನೀಗ ಸ್ವೈಪ್ ಅಪ್ನ ಮಾಡಿದ ತಕ್ಷಣ ನಮಗೆ ವಾಟ್ಸಪ್ನ ಇಲ್ಲಿ ಸೆಟ್ನ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ವಾಟ್ಸಪ್ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಸೊ ಈ ರೀತಿಯಾಗಿ ಫ್ರೆಂಡ್ಸ್ ಈ ಬಬಲ್ನ ಮುಖಾಂತರ ನಾವು ಇಷ್ಟೆಲ್ಲ ಫೀಚರ್ಸ್ಗಳನ್ನ ನಾವು ಆಕ್ಸೆಸ್ನ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ, ನಾವು ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗಬೇಕಾಗಿಲ್ಲ. ಸೊ ಜಸ್ಟ್ ಈ ಒಂದು ಬಬಲ್ನ ಮುಖಾಂತರ ಪ್ರತಿಯೊಂದು ಫೀಚರ್ಸ್ಗಳನ್ನು ಕೂಡ ನಾವು ಆಕ್ಸೆಸ್ನ ಮಾಡೋದು, ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ನಾವು ಇಲ್ಲಿಂದನೇ ಯೂಸ್ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಹಾಗಾದ್ರೆ ನೋಡೋದಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಹೇಗೆ ಅನಿಸ್ತು ಅಂತ ಕಮೆಂಟ್ನ ಮಾಡ್ತೀವಿ. ಹಾಗೆ ಈ ಅಪ್ಲಿಕೇಶನ್ ನೀವು ಯೂಸ್ನ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಒಂದು ಅಪ್ಲಿಕೇಶನ್ ಒಂದು ಪರ್ಮಿಷನ್ಸ್ಗಳನ್ನ ನೀವು ಅಲೋನ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ನೀವು ಅಪ್ಲಿಕೇಶನ್ ಯೂಸ್ನ ಮಾಡ್ತಾ ಇದ್ರೆ ಆ ಅಪ್ಲಿಕೇಶನ್ ನಿಮಗೆ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಈ ಅಪ್ಲಿಕೇಶನ್ ರಿಲೇಟೆಡ್ ಆಗಿರೋದು ಈ ವಿಡಿಯೋದ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ವಿಡಿಯೋದಲ್ಲಿ ಬೆಸ್ಟ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಜೊತೆಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.